ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನೀಗ ಕಂಚಿಪುರಮಲ್ಲಿದ್ದೀನಿ. ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನದಿಂದ ಒಂದು 200-250 ಮೀಟರ್ಸ್ ಒಳಗಡೆ ನೀವು ವಾಕೇಬಲ್ ಡಿಸ್ಟೆನ್ಸಲ್ಲಿ ಒಂದು ದೇವಸ್ಥಾನ ಇದೆ. ಇದು ಬಂದು ಶಿವನ ದೇವಸ್ಥಾನ. ಸೊ ಇದು ತುಂಬ ಹಳೆಯದಾದಂಥ ಒಂದು ದೇವಸ್ಥಾನ ಆಗಿರುತ್ತೆ. ಬನ್ನಿ ದೇವಸ್ಥಾನ ನೋಡೋಣ ಹೇಗಿದೆ ಏನೋ ಅಂತ. ಸೊ ಇದು ಮೇನ್ ರೋಡ್ ಸರ್ಕಲಲ್ಲೇ ಈ ದೇವಸ್ಥಾನ ಕಾಣಿಸುತ್ತೆ ನಿಮಗೆ. ಈ ದೇವಸ್ಥಾನದ ಹೆಸರು ಬಂದು ಕಾಚಬೇಶ್ವರ ದೇವಸ್ಥಾನ ಅಂತ. ಇದು ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸು. ಬನ್ನಿ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ನಾವು ಒಳಗಡೆ ಬಂದಿದ್ದ ತಕ್ಷಣವೇ ದೇವಸ್ಥಾನದ ಆವರಣ ಇದೆ, ಹೊರ ಪ್ರಾಂಗಣ. ಇದು ತುಂಬ ವಿಶಾಲವಾಗಿ ದೊಡ್ಡದಾಗಿದೆ. ಆ್ಯಂಡ್ ಡೊನೇಷನ್ ಮಾಡೋ ಅಂಥವರು ಇಲ್ಲಿ ಕಾಣಿಸೋವಂಥ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡ್ಬೋದು. ಇಲ್ಲಿ ದೇವಸ್ಥಾನದ ಕಲ್ಯಾಣಿ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ, ಇದು ಕಲ್ಯಾಣಿ. ಎಲ್ಲ ದೊಡ್ಡ ದೊಡ್ಡ ಮೀನುಗಳೇ ಇದೆ ಇಲ್ಲಿ ನೋಡ್ಬೋದು ನೀವು. ವೈಟಾಗಿ ಒಂದು ಫಿಶ್ ಕಾಣಿಸ್ತಾ ಇದೆ. ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನದ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ. ಸೊ ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಕಲ್ಯಾಣಿಯಿಂದ ನೀವು ಈ ಕಡೆ ಬಂದರೆ ದೇವಸ್ಥಾನದ ಆಫೀಸ್ ಇದೆ. ನೀವು ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ಅಲ್ಲಿ ತೊಗೊಳ್ಬೋದು. ಆ್ಯಂಡ್ ಇದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಇಲ್ಲಿ ವಿಷ್ಣುಮೂರ್ತಿಯು ಆಮೆ ರೂಪದಲ್ಲಿ ಬಂದು ಶಿವನಿಗೆ ಪೂಜೆ ಮಾಡಿರ್ತಕ್ಕಂಥ ಒಂದು ಸ್ಥಳ ಇದು. ಇಲ್ಲಿ ನೋಡ್ತಾ ಇರೋದು ನೀವು ತಾಯಿಯ ಒಂದು ಗುಡಿ. ಆ್ಯಂಡ್ ಇಲ್ಲಿಂದ ಮುಂದೆ ಹೋಗಬೇಕು ನಾವು ದೇವಸ್ಥಾನಕ್ಕೆ. ಆ್ಯಂಡ್ ಈ ದೇವಸ್ಥಾನ ಒಂದು 8ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿರುತ್ತೆ. ಬಟ್ ಪ್ರತೀತಿ ಮತ್ತು ಇದು ಒಂದು ಫೇಮಸ್ ಆಗೋದಕ್ಕೆ 10ನೇ ಶತಮಾನದಿಂದ ಅಂತ ಹೇಳ್ತಾರೆ. ಬಟ್ 10ನೇ ಶತಮಾನಕ್ಕಿಂತ ಇನ್ನು ಮುಂದೆನೇ ಈ ದೇವಸ್ಥಾನ ಇದೆ ಅಂತಲೂ ಇದೆ ಒಂದು ಪುರಾಣದಲ್ಲಿ. ಆ್ಯಂಡ್ ಇಲ್ಲಿ ಬಂದು ವಿಷ್ಣು ದೇವರು ಆಮೆಯ ರೂಪದಲ್ಲಿ ಬಂದು ಶಿವನಿಗೆ ಪೂಜೆ ಸಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಬಂದು ವಿನಾಯಕನಿಗೆ ಮೀಸಲಾಗಿದೆ. ಇದು ಗಣೇಶನ ದೇವಸ್ಥಾನ. ಇಲ್ಲಿಂದ ನಾವು ಇದು ಮೇನ್ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ನೀವು ನಂದಿಯನ್ನು ನೋಡ್ಬೋದು. ಇದು ನಂದಿ. ನಾವು ಈ ಕಡೆಯಿಂದ ಬಂದಿದ್ದು ಇಂದ ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಒಳಗೆ ದೇವರು ಈ ಥರ ದೇವಸ್ಥಾನದ ಡೀಟೇಲ್ಸ್ ಇಲ್ಲಿದೆ ತಮಿಳಲ್ಲಿ. ತಮಿಳ್ ಬರೋರು ಪೌಸ್ ಮಾಡಿ ಓದ್ಕೊಳ್ಳಿ. ಎದುರಿಗೆ ನಂದಿ ನೋಡ್ಬೋದು. ಒಳಗಡೆ ಇನ್ನೊಬ್ಬ ನಂದಿ ಇದ್ದಾರೆ. ಆ್ಯಂಡ್ ಇಲ್ಲಿ ವಿಷ್ಣು ಕೂರ್ಮ ಅವತಾರದಲ್ಲಿ ಬಂದು ಶಿವನಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥ ಒಂದು ಫೋಟೋ ಇಟ್ಟಿದೆ. ಈ ದೇವಸ್ಥಾನದ ಇನ್ನೊಂದು ಇತಿಹಾಸ ಏನಂದರೆ, ಒಂದು ಸತಿ ಇಂದ್ರದೇವನಿಗೆ ಒಂದು ರೀತಿಯಾದಂಥ ಒಂದು ಕಾಯಿಲೆ ಬರುತ್ತಂತೆ. ಸೊ ಅದೇನು ಮಾಡಿದ್ರು ಹೋಗಲ್ಲ. ಸೊ ಆಮೇಲೆ
ನಾರದ ಮಹರ್ಷಿಯರು ಅವ್ರಿಗೆ ಭೂಲೋಕದಲ್ಲಿ ಒಂದು ಮೂಲಿಕೆಗಳು ಸಿಗುತ್ತೆ ಅಂತ ತಂದು ಆ ಮೂಲಿಕೆಗಳನ್ನ ಉಪಯೋಗಿಸಿದ ನಂತರ ಅವ್ರಿಗೆ ಆ ಕಾಯಿಲೆ ವಾಸಿ ಆಗುತ್ತಂತೆ. ಸೊ ಆವಾಗ ದೇವರು ಕೇಳ್ತಾರಂತೆ ಎಲ್ಲಿ ಭೂಮಿಯಲ್ಲಿ ಸಿಗುತ್ತೆ ಅಂತ. ಆಗ ಅವ್ರಿಗೆ ಗೊತ್ತಾಗಲ್ಲಂತೆ. ಆದ್ರೂ ಆವಾಗ ಪಾರ್ವತಿ ಮಾತೆಗೆ ಬೇಡಿದಾಗ ಪಾರ್ವತಿ ಮಾತೆ ಈ ಒಂದು ಪ್ರದೇಶವನ್ನು ಸೂಚಿಸಿದ್ರಂತೆ ಅವ್ರಿಗೆ, ಇಲ್ಲಿ ಸಿಗುತ್ತೆ ಅಂತ. ಸೊ ಅದೊಂದು ವಿಶೇಷತೆ ಇಲ್ಲಿ ಈ ದೇವಸ್ಥಾನದಲ್ಲಿ. ಆ್ಯಂಡ್ ಮತ್ತು ಇನ್ನೊಂದು ಕಾಚಬೇಶ್ವರ ಅಂದರೆ ಏನಕ್ಕೆ ಅಂತಂದರೆ, ಕಾಚಬ ಅಂದರೆ ಅದು ಆಮೆ ಅಂತೆ. ಸೊ ಆಮೆ ರೂಪದಲ್ಲಿ ಶ್ರೀ ವಿಷ್ಣು ಬಂದು ಇಲ್ಲಿ ಶಿವನಿಗೆ ಪೂಜೆ ಮಾಡಿದ್ದಕ್ಕೆ ಇದನ್ನು ಕಾಚಬೇಶ್ವರ ಸ್ವಾಮಿ ದೇವಸ್ಥಾನ ಅಂತಾರೆ. ಇಲ್ಲಿ ವಿಷ್ಣು ಮತ್ತು ಶ್ರೀಲಕ್ಷ್ಮಿ ಮತ್ತು ಶಿವಲಿಂಗ ಮೂರೂ ಇದೆ ಈ ದೇವಸ್ಥಾನದಲ್ಲಿ. ಆ್ಯಂಡ್ ಈ ದೇವಸ್ಥಾನವನ್ನು ಮಿಸ್ ಮಾಡ್ಕೊಬೇಡಿ. ಕಂಚಿ ಕಾಮಾಕ್ಷಿ ದೇವಸ್ಥಾನ ನೋಡಿದ ಮೇಲೆ ಈ ದೇವಸ್ಥಾನವನ್ನು ಮಿಸ್ ಮಾಡ್ಕೊಬೇಡಿ. ತುಂಬ ದೊಡ್ಡದಾಗಿದೆ ಮತ್ತು ತುಂಬ ಪುರಾತನವಾದಂಥದ್ದು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಏನಾದರೂ ಕಾಯಿಲೆಗಿಲ್ಲ ಏನಾದರೂ ಇದ್ದರೂ ಇಲ್ಲಿ ವಾಸಿ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಈ ದೇವಸ್ಥಾನವನ್ನು ಮಿಸ್ ಮಾಡಬೇಡಿ. ಇದು ಕಾಚಂಬೇಶ್ವರ ದೇವಸ್ಥಾನ ದೂರದಲ್ಲಿ ಕಾಣಿಸ್ತಾ ಇರೋದು. ನಾವು ಆವಾಗಲೇ ನೋಡೋದ್ವಲ್ಲ ಆ ದೇವಸ್ಥಾನ. ಅಲ್ಲಿಂದ ನೀವು ಹಿಂಗೆ ನಡ್ಕೊಂಬಂದರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಐತೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಂದರೆ ರಿನೋವೇಷನ್ ಮಾಡ್ತಾರೆ. ಬನ್ನಿ ಒಳಗೋಗೋಣ, ಹೇಗಿದೆ ನೋಡೋಣ. ಈ ಕಾಚಬೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸುಮಾರು 100 ರಿಂದ 150 ಮೀಟರ್ ಒಳಗಡೆ ಒಂದು ಹಳೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಇವಾಗ ನಾನು ಅಲ್ಲಿದ್ದೀನಿ. ಇದು ಹಳೇದಾದಂಥ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಳಗಡೆ ನಮಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ, ಹಾಗಾಗಿ ಹೊರಭಾಗ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಂಬದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ನೋಡ್ಕೊಳ್ಳಿ. ಈ ಟೆಂಪಲ್ ಒಳಗಡೆ ಈ ಥರ ಎಲ್ಲ ಅಂಗಡಿ ಎಲ್ಲ ಇದೆ. ಈ ದೇವಸ್ಥಾನ ಬಂದು ನಿಯರ್ ಟು ಕಂಚಿ ಕಾಮಾಕ್ಷಿ ಪೀಠಮ್ ಇದೆ ಅಲ್ಲ, ಪೀಠಮ್ ನಿಯರ್ ಬೈ ಬರುತ್ತೆ. ಆ್ಯಂಡ್ ಟೆಂಪಲ್ ಹಿಸ್ಟ್ರಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇಂಗ್ಲೀಷಲ್ಲಿ, ಬನ್ನಿ ನೋಡೋಣ ಏನಿದೆ ಅಂತ. ಸೊ ಇದು ಟೆಂಪಲ್ ಹಿಸ್ಟ್ರಿ ಇದೆ ಇಲ್ಲಿ ಇಂಗ್ಲೀಷಲ್ಲಿ, ನೋಡ್ಕೊಳ್ಳಿ. ಸೊ ಈ ದೇವಸ್ಥಾನದ ಇತಿಹಾಸ ಏನಂದರೆ, ಬ್ರಹ್ಮದೇವರು ಓಂಕಾರವನ್ನು ಮರ್ತೋಗ್ಬಿಟ್ಟಿರ್ತಾರಂತೆ. ಸೊ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಬ್ರಹ್ಮದೇವನಿಗೆ ಶಿಕ್ಷೆ ನೀಡ್ತಾನೆ. ಸೊ ಆ ಒಂದು ಪುರಾಣ ಇತಿಹಾಸ ಇಲ್ಲಿದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಬ್ರಹ್ಮನ ಅವತಾರದಲ್ಲಿದ್ದಾರೆ. ಜಪಮಾಲೆ ಕಮಂಡಲ ಅದನ್ನು ಕೈಯಲ್ಲಿ ಇಟ್ಕೊಂಡು ಬಾಲಮುರುಗನಾಗಿ ಇಲ್ಲಿ ದರ್ಶನ ನೀಡ್ತಾನೆ. ಆ ಒಂದು ವಿಶೇಷತೆ ಇಲ್ಲಿದೆ. ಮತ್ತು 365 ದಿನವೂ ಇಲ್ಲಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ಮುರುಗನ್ಗೆ ಇಲ್ಲಿ ಜೇನುತುಪ್ಪದ ಅಭಿಷೇಕ ನಡೆಯುತ್ತಂತೆ. ಅದೊಂದು ವಿಶೇಷತೆ ಈ ದೇವಸ್ಥಾನದಲ್ಲಿ. ಇದು ಒಂದು ಮುರುಗನ್ ದೇವಸ್ಥಾನ. ಕಾಮಾಕ್ಷಿ ಅಮ್ಮ ದೇವಸ್ಥಾನ ಮತ್ತು ಏಕಾಂಬರೇಶ್ವರ ದೇವಸ್ಥಾನದ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನ ಬಂದು 11ನೇ ಶತಮಾನಕ್ಕೆ ಸೇರುತ್ತೆ. ಅದೊಂದು ವಿಶೇಷತೆ. ನೀವು ಕಾಚಂಬೇಶ್ವರ ದೇವಸ್ಥಾನ ನೋಡಿಕೊಂಡು ಒಂದು 100 ರಿಂದ 150 ಮೀಟರ್ ಒಳಗಡೆ ಈ ದೇವಸ್ಥಾನ ಸಿಗುತ್ತೆ. ಮೈನ್ ರೋಡಲ್ಲೇ ನೀವು ಆರಾಮಾಗಿ ನಡ್ಕೊಂಬರ್ಬೋದು. ನಡ್ಕೊಂಬಂದು ದರ್ಶನ ಪಡ್ಕೊಳ್ಳಿ. ತುಂಬ ಹಳೇದಾದಂಥ ಪುರಾತನವಾದಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಆಗಿರುತ್ತೆ ಇದು. ಈ ದೇವಸ್ಥಾನದ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.